ದಿಕ್ಕಿಲ್ಲದ ಮಹಾನಗರ ಪಾಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾನಗರ ಪಾಲಿಕೆಗೆ ಇವತ್ತಿಗೂ 8 ತಿಂಗಳು ಗತಿಸ್ತಾ ಬಂದಿದೆ. ಆದರೆ ಇವತ್ತಿಗೂ ಕೂಡ ಈ ಒಂದು ಮಹಾನಗರ ಪಾಲಿಕೆಗೆ ಅಧ್ಯಕ್ಷನಾಗಲಿ ಆಡಳಿತ ಮಂಡಳಿ ಸದಸ್ಯರಾಗಲಿ ಯಾರು ಇಲ್ಲ. ಅದಲ್ಲದೆ ಈ ಒಂದು ನಗರಸಭೆಗೆ ಮತ್ತು ಮಹಾನಗರ ಪಾಲಿಕೆಗೆ ಪರಿವರ್ತನೆ ಆದಮೇಲೆ ಈ ಒಂದು ಆಡಳಿತ ಮಂಡಳಿ ಅಂದರೆ ಆಡಳಿತಾಧಿಕಾರಿಯಾಗಿ RC ಅವರನ್ನ ಈ ಒಂದು ಗೈಡ್ಲೈನ್ಸ್ ಮೂಲಕ ಅವರು ಆಗಿರ್ತಾರೆ, ಅವರು ಕೂಡ ಆಗಿರೋದಿಲ್ಲ. ಹಾಗಾದರೆ ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕಾಮಗಾರಿಗಳಿರ್ಬೋದು ಅಥವಾ ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಟೆಂಡರ್ಗಳಾಗಿರ್ಬೋದು, ಹೊಸ ಕಾಮಗಾರಿಗಳಿರ್ಬೋದು, ಹಳೆ ಕಾಮಗಾರಿಗಳಾಗಿರ್ಬೋದು, ಅದಕ್ಕೆಲ್ಲ ಅನುಮೋದನೆ ಕೊಡ್ತಾ ಇರೋದು ಯಾರು, ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಇರೋದು ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸರಳ ಸಜ್ಜನಿಕೆ ವ್ಯಕ್ತಿ ಮುಕುಲ್ ಜೈನ್. ಈ ಮುಕುಲ್ ಜೈನ್ ಅವರು ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಂತ ವ್ಯಕ್ತಿ ಅಲ್ಲವೇ ಅಲ್ಲ, ಅಥವಾ ನನ್ನನ್ನು ಬೇಕು, ನಾನು ಇದನ್ನು ಮಾಡಬೇಕು ಅಂತಕ್ಕಂಥ ತುಡಿತಕ್ಕೂ ಒಳಗಂತ ವ್ಯಕ್ತಿನೂ ಅಲ್ಲ. ಆದರೆ ಈ ಒಂದು ಮಹಾನಗರ ಪಾಲಿಕೆ ಯಾವ ದಿಕ್ಕಿನಲ್ಲಿ ಕೊಂಡೊಯ್ತಾ ಇದ್ದಾರೆ ಎಂಬುದು ಕೂಡ ಬಹಳಷ್ಟು ವಿಚಾರ ಮಾಡಬೇಕಂತ ಪರಿಸ್ಥಿತಿ ಕೂಡ ಇವತ್ತು ನಮ್ಮಲ್ಲಿ ಎದುರಾಗಿದೆ. ಯಾಕಂದ್ರೆ 35 ವಾರ್ಡ್ಗಳ ಸಂಖ್ಯೆ ಇರುವಂತಹ ಈ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಏನು ಕೆಲಸ ಇಲ್ಲದ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಆದ್ರೂ ಕೂಡ ಕೆಲಸ ನಡೀತಾ ಇದೆ. ಇದಕ್ಕೆಲ್ಲ ಕೆಲಸಕ್ಕೆ ಪರ್ಮಿಷನ್ ಕೊಡ್ತಾ ಇರೋದು ಯಾರು? ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ಸೂಚನೆಗಳು ಕೊಡ್ತಾ ಇರೋದು ಯಾರು? ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರಾ, ಅಥವಾ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೊಡ್ತಾ ಇದ್ದಾರಾ, ಅಥವಾ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಶಿಲ್ಪಾ ಮೇಡಮ್ ಅವರು ಕೊಡ್ತಾ ಇದ್ದಾರಾ ಎಂಬುದನ್ನ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಇರಲಿ, ಒಂದು ಕಡೆಯಿಂದ ನಾವು ಆಲೋಚನೆ ಮಾಡೋಣ. ಮಹಾನಗರ ಪಾಲಿಕೆ ಮೇಲೆ ಬಹಳಷ್ಟು ರೀತಿಗಳಿಂದ ಕೆಲಸಗಳಿರುತ್ತೆ, ಬಹಳಷ್ಟು ತೊಂದರೆಗಳಿರುತ್ತೆ. ಸಾರ್ವಜನಿಕರಿಗೆ ನೀರು ಬೇಕಾಗುತ್ತೆ, ಲೈಟು ಬೇಕಾಗುತ್ತೆ, ರಸ್ತೆ ಬೇಕಾಗುತ್ತೆ, ನಾಲಿ ಖಾಲಿ ಎಲ್ಲ ಕ್ಲೀನ್ ಆಗಿರ್ಬೇಕಾಗುತ್ತೆ, ಸ್ವಚ್ಛತೆ ಕೂಡ ಅಷ್ಟೇ ಇರಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆಡಳಿತಾತ್ಮಕವಾಗಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಬಹಳಷ್ಟು ಕೆಲಸವೂ ಕೂಡ ಅವರಿಗಿರುತ್ತೆ. ಆದರೆ ಎಲ್ಲದಕ್ಕೂ ಒಂದಿಷ್ಟು ತಿಲಾಂಜಲಿ ಇರಬೇಕಾದ್ರೆ ಅದಕ್ಕೊಬ್ಬರು RC ಆಗಿರ್ಬೋದು, ಅಥವಾ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಇಲ್ಲ ನಗರಸಭೆ ಅಥವಾ ಮಹಾನಗರ ಪಾಲಿಕೆ ಅಧ್ಯಕ್ಷರಾದರೂ ಕೂಡ ಆಗಿರಬಹುದು. ಯಾರು ಇಲ್ಲ. ಹಾಗಾದ್ರೆ ಮುಕುಲ್ ಜೈನ್ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಎಂಬುದನ್ನ ನಾವು ಒಂದಿಷ್ಟು ವಿಚಾರ ಮಾಡಬೇಕಾಗಿದೆ. ಅದರಂತೆ ಈ ವಿಚಾರ ಒಂದ್ ಕಡೆ ಮಾಡೋದ್ ಒಂದ್ ಕಡೆ ಇಡ್ರಿ, ಈ 35 ಜನ ವಾರ್ಡ್ ಸದಸ್ಯರು ಕೂಡ ಇವತ್ತು ಹೈರಾಣ್ ಗಲ್ಲಿ ಪರೇಶಾನ್ ರೋಡ್ ಆಗೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಟೈಮ್ ಇದೆ, ಆದ್ರೂ ಕೂಡ ಅಲ್ಲಿ ಅರ್ಹರಿಲ್ಲ. ಇವರು ಅರ್ಹರಿಲ್ಲ ಅಂದ ಮೇಲೆ ಮತ್ತೆ ಯಾರ ಕಡೆಯಿಂದ ಇವರು ಪರ್ಮಿಷನ್ ತೆಗೆದುಕೊಂಡು ಕೆಲಸ ಟೆಂಡರು ಮತ್ತೊಂದು ಮಗ್ದೊಂದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಒಂದಿಷ್ಟು ಪ್ರಶ್ನೆ ಆಗಿ ಉಳ್ಕೊಂಡಿದೆ ಆ ಸದಸ್ಯರಿಗೆ. ನಮ್ಮ ವಾರ್ಡ್ ಬಗ್ಗೆ ನಾವೇನಾದ್ರು ಇಡಬೇಕು, ನಮ್ಮ ಪ್ರಪೋಸಲ್ ಇಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಕನಸು ಕಟ್ಕೊಂಡು ಬಂದಂತವ್ರು ಇನ್ನು 2 ವರ್ಷಕ್ಕಾಗಲೇ ಅವರು ಡಿಕ್ವಾಲಿಫೈಡ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಮೇಲ್ದರ್ಜೆಗೆ ಹೋದ್ಮೇಲೆ ಅವರು ಹೋಗ್ಬಿಟ್ಟಿದ್ದಾರೆ. ಆ ಹೋಗ್ಬಿಟ್ಟ ಮೇಲೆ ಆದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಲಿ, ರಹೀಂ ಖಾನ್ ಅವರಾಗಿರ್ಲಿ, ಇವೆಲ್ಲ ಕೂಡಿಕೊಂಡು ಇದಕ್ಕೊಂದು ಮುಖ್ಯಸ್ಥರು ಯಾರು, ಈ ಮಹಾನಗರ ಪಾಲಿಕೆ ದಿಕ್ಕಿಲ್ಲ, ದಿಕ್ಕು ತೋರಿಸ್ತಕ್ಕಂಥವ್ರು ಯಾರು ಅಂತಕ್ಕಂಥದನ್ನ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ಒಂದು ಸಮಸ್ಯೆ ತಗೊಳ್ಳಿ. ನಮ್ಮ ಮನೆ ಒಂದು ಸಮಸ್ಯೆ ತಗೊಂಡ್ರೆ ಇಲ್ಲಿ ಸಾವಿರಾರು ಸಮಸ್ಯೆಗಳಿರುತ್ತೆ. ದಿನನಿತ್ಯ ಮನೆ ಊಟ ಬಡಿಸ್ಬೇಕು, ದಿನನಿತ್ಯ ನೀರು ಬೇಕು, ದಿನನಿತ್ಯ ಲೈಟ್ ಬೇಕು, ದಿನನಿತ್ಯ ಪ್ರತಿಯೊಂದು ಸಾಮಗ್ರಿಗಳು ಬೇಕು. ಹಾಗೆ ಈ ಒಂದು ಇಲಾಖೆಯು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರು ಬೇಕು, ಪೇಮೆಂಟ್ ಕೊಡಬೇಕು, ಅವ್ರ ಸಂಬಳ ಕೊಡಬೇಕು, ಅದಲ್ಲದೆ ಬೇರೆ ಬೇರೆ ಟೆಂಡರ್ಗಳನ್ನು ಕರಿಬೇಕು. ಅದಲ್ಲದೆ ಈಗಾಗಲೇ ಮಹಾನಗರ ಪಾಲಿಕೆಗೆ 200 ಕೋಟಿ ರೂಪಾಯಿ ಬಂದಿದೆ, ಅಲ್ಲಿ ಕೆಲಸ ಬಹಳಷ್ಟಿದೆ. ಇಲ್ಲಿ RCನೂ ಇಲ್ಲ ಮತ್ತು ಮಹಾನಗರ ಪಾಲಿಕೆಯ ಅಧ್ಯಕ್ಷರೂ ಇಲ್ಲ. ಅಂದಮೇಲೆ ಇದಕ್ಕೆಲ್ಲ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಮುಕುಲ್ ಜೈನ್ ಎಂಬುದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಮುಕುಲ್ ಜೈನ್ ಹೇಳಿ ಕೇಳಿ ಯಾವುದೋ ರೀತಿಯಿಂದ ಬೇರೆ ದಾರಿನ ಹೋಗಿ ಒಂದಿಷ್ಟು ಕರಪ್ಷನ್ ಮಾಡಬೇಕು ಅಂತಕ್ಕಂಥ ವ್ಯಕ್ತಿ ಅಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಮಹಾನಗರ ಪಾಲಿಕೆ ಬಂದಾಗಿಂದ ಏನಾದರೂ ಒಂದು ಮಾಡಿಬಿಟ್ಟು ಈ ಒಂದು ಸಂಸ್ಥೆನ ಅಚ್ಚುಕಟ್ಟಾಗಿ
ನಡೆಸ್ಕೊಂಡು ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ಬಂದಂತ ವ್ಯಕ್ತಿ. ಆದರೆ ಇಲ್ಲಿ ಯಾವುದೂ ಕೂಡ ಇಲ್ಲಿ ಅವ್ರ ಗಮನಕ್ಕೆ ತಗೊಳ್ತಾ ಇಲ್ಲ. ಯಾವ ಸದಸ್ಯರದು ಕೂಡ ಗಮನ ತಗೊಳ್ಳೋದಲ್ಲ, MLA ತಗೊಳ್ಳೋದಿಲ್ಲ, ಕನ್ಸಲ್ಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿದು ಕೂಡ ಅವ್ರ ಗಮನ ತಗೊಳ್ಳೋದಿಲ್ಲ. ಆದರೆ ಅವ್ರು ತಗೊಳ್ಳೋದು ಯಾರು, ಅವ್ರ ಹೈಯರ್ ಆಫೀಸರ್ಸ್ ಯಾರು ಅನ್ನೋದನ್ನ ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಸುಮಾರು ದಿನಗಳಿಂದ ಮಳೆ ಬಿದ್ದು ಹಾಳಾಗೋಗಿದೆ. ರಸ್ತೆ ಎಲ್ಲ ಗುಂಡಿಗಳೆದ್ದು ಹೋಗಿದ್ದಾವೆ, ಅಧೋಗತಿಗೆ ಬಂದು ನಿಂತಿದ್ದಾವೆ. ಅನೇಕ ಮೀಡಿಯಾದವರು ಕೂಡ ನಾವೆಲ್ಲ ಸುದ್ದಿಗಳು ಕೂಡ ನಾವು ಮಾಡಿದೀವಿ. ಆದರೆ ಕೆಲಸ ಮಾಡ್ತಾ ಇದ್ದಾರೆ ಮುಕುಲ್ ಜೈನ್ ಅವರು. ಆದರೆ ಇದಕ್ಕೆಲ್ಲ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದಾರೆ, ಈ ಚೆಕ್ಗಳೆಲ್ಲ ಹೇಗೆ ಪಾಸ್ ಆಗ್ತಾ ಇದಾವೆ, ಟೆಂಡರ್ ಮುಖಾಂತರ ಮಾಡ್ತಾ ಇದ್ದಾರಾ ಅಥವಾ ಕೊಟೇಶನ್ ಮುಖಾಂತರ ಮಾಡ್ತಾ ಇದ್ದಾರಾ? ಕೊಟೇಶನ್ ಮುಖಾಂತರ ಮಾಡಿದ್ರು ಕೂಡ ಇಲ್ಲಿ ಚೆಕ್ಗಳು ಕೊಡ್ತಕ್ಕಂಥ ಪವರ್ ಯಾರಿಗಿದೆ, ಚೆಕ್ಕಿನ ಮೇಲೆ ಸಿಗ್ನೇಚರ್ ಮಾಡ್ತಕ್ಕಂಥ ಪವರ್ ಯಾರಿಗಿದೆ? ಇದು ಮಹಾನಗರ ಪಾಲಿಕೆ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಪಾತ್ರವೇನು, ಅಥವಾ ಜಿಲ್ಲಾಧಿಕಾರಿ ಮಾತು ಕೇಳಿಕೊಂಡು ಕೆಲಸ ಮಾಡ್ತಾ ಇದ್ದಾರಾ ಮುಕುಲ್ ಜೈನ್ ಅವರು ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಇವತ್ತು ಒಂದು ಮನೆ ಎಷ್ಟು ನೀಟಾಗಿ ನಾವು ಇಟ್ಕೊಳ್ಬೇಕು ಅಂತಂದ್ರೂ ಕೂಡ ಅದಕ್ಕೆ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಜನ ಬೇಕಾಗುತ್ತೆ. ಆ ಜನ ಜೊತೆಗೆ ನಾವು ಬೆರೆಬೇಕಾಗುತ್ತೆ. ಹಾಗೆ ನಗರಸಭೆಯನ್ನ, ಮಹಾನಗರ ಪಾಲಿಕೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ಅಲ್ಲಿ ಸುಮಾರು ಜನ ಕೆಲ್ಸಕ್ಕೆ ಬೇಕಾಗ್ತಾರೆ. ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗ್ತಾರೆ. ಆ ಕೆಲಸಕ್ಕೆ ಮಾಡಿದಂಥವ್ರಿಗೆ ಪೇಮೆಂಟ್ ಕೂಡ ಕೊಡಬೇಕಾಗುತ್ತೆ. ಅದಲ್ಲದೆ ಬೇರೆ ಬೇರೆ ಎಲ್ಲ ರೀತಿಗಳಿಂದ ವಿಚಾರ ಮಾಡಿಕೊಂಡ್ರೆ ಇದನ್ನೆಲ್ಲ ಮುಕುಲ್ ಜೈನ್ ಅವರು ಹೇಗೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು. ಯಾಕಂದ್ರೆ ಹೇಳ್ಕೊಳ್ಳಿಕ್ಕೆ ಇದಕ್ಕೆ ಒಬ್ಬ ಅಧ್ಯಕ್ಷನಿಲ್ಲ ಮಹಾನಗರ ಪಾಲಿಕೆಗೆ, ಅಥವಾ ಉಪಾಧ್ಯಕ್ಷನೂ ಇಲ್ಲ. ಅದ ನಂತರ ಇವ್ರು ಇಬ್ಬರು ಹೋದ್ಮೇಲೆ ನಮ್ಗೆ ಇರೋದು ಯಾರಪ್ಪ? ಈಗ ಒಂದು ಗ್ರಾಮ ಪಂಚಾಯತ್ ಎಕ್ಸಾಂಪಲ್ ತಗೊಂಡಿದ್ವಿ. ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಗಿದೋಯ್ತು. ಆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಗಿದ್ಮೇಲೆ ಈಗ ಅಲ್ಲಿರ್ತಕ್ಕಂಥ PDO ಮತ್ತೆ ಅಲ್ಲಿ ಸೆಕ್ರೆಟರಿ ಕೆಲಸ ಮಾಡಬೇಕು. ಆದರೆ ಅದಕ್ಕೊಂದು ಆಡಳಿತಾಧಿಕಾರಿಗಳಂತ ನೇಮಕ ಮಾಡಿದ್ದಾರೆ. ಸರ್ಕಾರದಲ್ಲಿ ಒಂದು ರೂಲ್ ಇದೆ. ಆದರೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇಲ್ಲಿ ಅವ್ರ ಕೆಲಸ ಮುಗಿದೋಗಿದೆ. ಮುಗಿದೋಗಿದ ಮೇಲೆ ಒಬ್ರು ಆರ್ಸಿದ್ ಬೇಕಲ್ಲ, ಆಡಳಿತಾಧಿಕಾರಿ ಅಂತ ಬೇಕು. ಯಾರಿದ್ದಾರೆ ಅವರು? ಒಂದೇ ಒಂದು ದಿನಕ್ಕೆ ಮಾತ್ರ ನಜೀರ್ ಅಹಮದ್ ಅವರು ಬಂದೋಗಿದ್ರು, ನಮ್ಮ ಆರ್ಸಿ ಅಂತ ಆಗಿದ್ರು. ಅದು ಕೋರ್ಟ್ ಅವರಿಗೆ ಸ್ಟೇ ಕೊಡ್ತು, ಅವ್ರು ಹಂಗೆ ವಾಪಸ್ ಹೋಗ್ಬಿಟ್ರು. ಆದ್ಮೇಲೆ ಈಗ ಇಲ್ಲಿವರೆಗೂ ಕೆಲಸ ಕಾರ್ಯ ಮತ್ತೆ ನಮ್ಮ ಲೆಕ್ಕಪತ್ರ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ? ಇದಕ್ಕೆಲ್ಲ ಯಾರು ಕೊಡ್ತಾ ಇದ್ದಾರೆ ಪರ್ಮಿಷನ್? ಯಾರಿಗ ಪವರ್ ಇದೆ? ಯಾಕೆ ಇಲ್ಲಿ ಮುಕುಲ್ ಜೈನ್ ಅವರು ಇಲ್ಲಿ ತಪ್ಪು ಮಾಡ್ತಾ ಇದಾರ ಅಂತ ಒಂದ್ ಕಡೆ ಅನಿಸ್ತಾ ಇದೆ. ಅಥವಾ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತೇಳಿ ನಗರಸಭೆ ಸದಸ್ಯರು ಕೂಡ ಅಂತ ಇದ್ದಾರೆ. ಹಾಗಾದ್ರೆ ಇವ್ರು ಯಾರು ಮಾತು ಕೇಳ್ತಾ ಇರ್ಬೋದು? ರಹೀಮ್ ಖಾನ್ ಅವ್ರ ಮಾತು ಕೇಳ್ತಾ ಇರ್ಬೋದಾ? ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಾತು ಕೇಳ್ಬೋದಾ? ಅಥವಾ RC ಅವ್ರ ಮಾತು ಕೇಳ್ಬೋದಾ? ಇಲ್ಲ ಸಂಬಂಧಪಟ್ಟಂತ ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವ್ರ ಮಾತು ಕೇಳ್ಬೋದಾ ಅಂತಕ್ಕಂಥ 4 ಪ್ರಶ್ನೆ ನಿಮ್ಮ ಮುಂದೆ ಉಳ್ಕೊಂಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಯಾರು ಆಡಳಿತಾಧಿಕಾರಿಗಳು ಇಲ್ಲ ಮತ್ತು ಅಧ್ಯಕ್ಷರು ಕೂಡ ಇಲ್ಲ. ಆದ್ರೂ ಕೂಡ ಸುಗಮವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ನಗರಸಭೆ, ಗೊಂದಲದ ಗೂಡಾಗಿರ್ತಕ್ಕಂಥ ಆಗಿನ ನಗರಸಭೆ ಇವತ್ತು ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆಯಾಗಿ ಇಲ್ಲಿ ಯಾವುದೇ ರೀತಿಯಿಂದ ಗೊಂದಲ ಇಲ್ಲದೆ ಸುಗಮವಾಗಿ ನಡೆಸ್ಕೊಂಡು ಬರ್ತಕ್ಕಂಥವ್ರು ಮುಕುಲ್ ಜೈನ್. ಅವರಿಗೂ ಕೂಡ ಬಹಳಷ್ಟು ಪ್ರೆಷರ್ ಇದೆ. ಅವರು ಕೂಡ ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಹೇಗೆ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲಸ ನೀಟಾಗಿ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದಕ್ಕೊಬ್ಬ ಯಾರು, ಇದಕ್ಕೆ ಹೊಣೆಗಾರ ಯಾರು, ಅಥವಾ ಇದಕ್ಕೆ ದಿಕ್ಕಿಲ್ಲ ಅಂತ ನಾವು ಹೇಳ್ತಿದಿಲ್ಲ. ಇದಕ್ಕೆ ದಿಕ್ಕಿ ತೋರ್ಲಿಕ್ಕೆ ಒಬ್ಬ ನಾಯಕ ಬೇಕು. ಆ ನಾಯಕ ಯಾರು ಅಥವಾ ನಾಯಕಿ ಯಾರು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಇದರ ಸಂಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ನಾವು ತಂದು ನಿಲ್ಲಿಸ್ತೀನಿ. ಹೇಗೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಅದರ ಸಾಧಕ ಬಾಧಕ ಏನು, ಮತ್ತು ಅದರಿಂದ ಸಿಗಬೇಕಾದಂತಹ ಲಾಭಗಳೇನು, ನಷ್ಟಗಳೇನು, ಮತ್ತು ಯಾಕೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಯಾರಿಂದ ಮಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ನಾವು ತೋರಿಸ್ತೀವಿ. ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನೋಡ್ತಾ ಇರಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.